ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವಾಗ ಏನಂತ ನೋಡಿದ್ರೆ ಇದು ಡೇ 104 ವ್ಲಾಗ್. ಇದು ಎಲ್ಲಿದ್ದೀನಿ ಅಂತ ನೋಡಿದ್ರೆ ಇಲ್ಲಿ ಬೂಮರ್ ಲೋಡಿಂಗಲ್ಲಿ ಇದ್ದೀನಿ. ಗೊತ್ತಲ್ಲ ಏನಂತ ಪಿಕ್ಚರು ಒಂದು ವೀಡಿಯೋದಲ್ಲಿ ಎಲ್ಲಿರ್ತೀನಿ ಟ್ವಿಸ್ಟ್ ಕೊಟ್ಟರು ಇವರು. 3ನೇ ಪಾಯಿಂಟ್ ಬಂದು ಲೋಡಿಂಗಲ್ಲಿ ನಿಂತಿದ್ದೀನಿ. ಸರಿ ಅಂತ ಬಿರಿಯಾನಿ ತಿನ್ನೋಣ ಅಂತ ಹೋಗಿ ಬಿರಿಯಾನಿ ಇಸ್ಕೊಂಬಂದೆ. ಬೆಳಿಗ್ಗೆ ನಾಷ್ಟ ಮಾಡಿಲ್ಲ ಅಂತ. ಸರಿ ಊರು ಬೆಳಿಗ್ಗೆಯಿಂದ ಕಾಯ್ತಾ ಬೇಜಾರಾಗ್ಬಿಟ್ಟೈತೆ. ನಿದ್ದೆನೂ ಬೇರೆ ಬರ್ತಾಯಿಲ್ಲ ಈ ಬಿಸಿಲಿಗೆ. ಸೇರಂತ ಒಂದು 7 ಗಂಟೆಗೆ ಲೋಡ್ ಮಾಡಿ ಸೀದಾ ಬಿಲ್ಲೆಲ್ಲ ಕೊಟ್ಟರು. ಸರಂತ ನಾನು ಹಂಗೆ ನನ್ನ ಸ್ಟಾಪ್ ಸೀದಾ ಎಲ್ಲೂ ನಿಲ್ಲಿಸಿದಿರಂಗೆ ಕೊತ್ತ ಹತ್ರ ಹೋಗ್ತಾರ. ನೋಡಿದ್ರೆ ಸಡನ್ನಾಗಿ ನಿದ್ದೆ ಬೇರೆ ಬರತ್ರ ಇತ್ತು. ಒಂದು 1 ಅವರ್ ಮಲ್ಗೋಣ ಅಂತ ಹಾಕೊಂಡು ಮಲ್ಕೊಂಡ್ಬಿಟ್ಟಿದ್ದೀನಿ. ನೋಡಿದ್ರೆ ಬೆಳಿಗ್ಗೆ ಆಗಿಬಿಟ್ಟೈತೆ. ಸೇರಂತ ಬೆಳಿಗ್ಗೆ ಎದ್ದು ಸ್ಟಾರ್ಟ್ ಮಾಡ್ತಿದ್ರೆ ಗಾಡಿ ನೋಡಿದ್ರೆ ಬ್ಯಾಟ್ರಿ ಡೌನ್ ಆಗಿಬಿಟ್ಟೈತೆ. ಪಾರ್ಕಿಂಗ್ ಲೈಟ್ ಆನಲ್ಲಿ ಎದ್ಬಿಟ್ಟೈತೆ. ಸೇಫ್ಟಿಗೆ ಹಾಕೊಂಡೆ ಪಾರ್ಕಿಂಗ್ ಲೈಟು. ನೋಡಿದ್ರೆ ಈ ಥರ ಟ್ವಿಸ್ಟ್ ಆಗಿಬಿಡ್ತು. ಮಳೆಕಾಲ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಸೇರಂತ ಬ್ಯಾಟ್ರಿ ಅವ್ರಿಗೆಲ್ಲ ಅಲ್ಲಿ ಅಕ್ಕಪಕ್ಕ ಕೇಳಿದ್ದಕ್ಕೆ ಒಬ್ಬ ಟ್ರ್ಯಾಕ್ಟರ್ ಅವ್ರು ಕೊಟ್ಟರು ನಂಬರು ಬ್ಯಾಟ್ರಿ ಅವ್ರದ್ದು. ಸೇರಂತ ಅವ್ರು ಫೋನ್ ಮಾಡಿದ್ರೆ 6:30ಗೆ ಫೋನ್ ಮಾಡಿದೆ. ಅವ್ರು 9 ಗಂಟೆಗೆ ಬಂದರು. ಸರಂತ ಸ್ಟಾರ್ಟ್ ಮಾಡಿದ್ರೆ ಸಾಕು ಅಂತಿದ್ದೆ. ಸರಂತ ಸ್ಟಾರ್ಟ್ ಮಾಡ್ಕೊಂಡು ಇವತ್ತಂತ ನೋಡಿ ಅಲ್ಲಿ ಅನ್ಲೋಡಿಂಗ್ಗೆ ಬೇರೆ ಜಲ್ದಿ ಬಾ ಅಂದ್ಬಿಟ್ರು. ಯಾಕಂದರೆ ಗಾಡಿಗಳು ಬೇರೆ ಕಾಯ್ತಾಯಿದೆ ಅಂತ ಬೆಳಿಗ್ಗೆಯಿಂದ ಫೋನ್ ಬೇರೆ ಮಾಡ್ತಾಯಿದ್ರು. ಸುಮ್ಮನೆ ಕೇರ್ಲೆಸ್ ಆಗಿಬಿಟ್ಟೆ. ಮುಖ ತೊಳ್ಕೊಂಡು ಹೋಗಿದ್ರೆ ಆಗಿರೋದು. ನಿದ್ದೆ ಮಾಡಿಬಿಟ್ಟೆ, ಏನು ಮಾಡೋಕ್ಕಾಗಲ್ಲ. ನಾನು ಸ್ಟಾರ್ಟ್ ಮಾಡಿದ್ರು ಫುಲ್ ಖುಷಿಯಾಗಿಬಿಟ್ಟೆ. ಸರಿ ಅಂತ ಹೋಗ್ತಾರೆ ನೋಡಿ, ಹೆಂಗೋ ನೋ ಎಂಟ್ರಿ ಲಾಕ್ ಆಗಿಬಿಡ್ತೀನಿ ಅಂತ ಗೊತ್ತು. ಅದಕ್ಕೇ ನಾವು ಹೋಗ್ತಾ ಶಾರ್ಟ್ಕಟ್ಟಲ್ಲಿ ಹೋಗ್ಬಿಡೋಣ. ನಮಗೆ ಅದೇ ದೇವನಹಳ್ಳಿ ಪಕ್ಕದಲ್ಲಿ ಒಂದು ರೋಡ್ ಗೊತ್ತು. ಸರಿ ಅಂತ ಅಲ್ಲಿಂದ ಶಾರ್ಟ್ಕಟ್ಟಿಂದ ಹೋಗಲೇಬೇಕು. ಬೇಕಾದ್ರೆ ಮತ್ತು 9 ಗಂಟೆಯಿಂದ 10 ಗಂಟೆ ಆಗಿಬಿಡುತ್ತೆ ಹೋಗೋಷ್ಟಿಗೆ. ವಾಶೋಡ್ ಆಗಿಬಿಡುತ್ತೆ. ಇಲ್ಲಿ ಕರ್ನೂಲಲ್ಲಿ ನೋಡಿದ್ರೆ ಅಲ್ಲಿ ಈ ಕೆರೆ ಎಲ್ಲ ಫುಲ್ ಇದಾಗಿಬಿಟ್ಟಿತ್ತು. ಮಳೆಗೆ ನೋಡಿದ್ರೆ ಎಲ್ಲ ನೀರು ತುಂಬ್ಕೊಂಡ್ಬಿಟ್ಟು ನೋಡಿ ಹೆಂಗೆ ಗ್ರೀನ್ ಕಲರಾಗಿ ಮಸ್ತಾಗೈತೆ ನೋಡೋಕ್ಕೆ. ಬೆಳಿಗ್ಗೆ ವೈಬೇ ಒಂಥರ ಇತ್ತು ಮಸ್ತಾಗಾದರೆ. ಇನ್ನು ಗಣೇಶ ಹಬ್ಬ ಬೇರೆ ಸ್ಟಾರ್ಟು. ಇಲ್ಲಿ ನೋಡಿ ಕರ್ನೂಲಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಗಣೇಶ ಎಲ್ಲ. ಇದೆಲ್ಲ ಏನು ಕಮ್ಮಿ, ಹೈದ್ರಾಬಾದಿಂದ ಬರುತ್ತೆ ನೋಡಿ. ಎಷ್ಟೇ ಸ್ಟ್ರೈಟ್ ಗೊತ್ತಾ ಬರೋದು ಹೈದ್ರಾಬಾದಿಂದ. ನೆಕ್ಸ್ಟು ಬರ್ತಾ ತೋರಿಸ್ತೀನಿ ಅದನ್ನು. ಟ್ರಿಪ್ಪಲ್ಲಿ ಕಾಣಿಸುತ್ತೆ ನಮಗೆಲ್ಲ. ಸರಿ ಈ ಕರ್ನೂಲ್ ಬ್ರಿಡ್ಜಿಗೆ ಏನೋ ಆಗ್ಬಿಟ್ಟೈತೆ, ಏನಂತ ಗೊತ್ತಿಲ್ಲ. ಈ ರೋಡಲ್ಲಿ ಯಾವ್ದಾನ ಒಂದು ಆ್ಯಕ್ಷನ್ ಆಗೈತೆ ನೋಡಿ. ಯಾವ ಥರ ಆ್ಯಕ್ಷನ್ ಆಗೈತೆ ಕರ್ನೂಲಲ್ಲೇ ಆಗೈತೆ ಇದು. ಮತ್ತು ಅಲ್ಲಿಂದ ಮುಂದೆ ಬಂದರೆ ಸೀದಾ ಇಲ್ಲೊಂದು ನೋಡಿದ್ರೆ ಇವಾಗ ಜಸ್ಟು ಸ್ಪಾಟಲ್ಲಿ ಆಗಿರೋದು ಲಾರಿಯವ್ರಿಗೆ ಮತ್ತು ಕಾರವರು. ಇದು ಯಾರು ತಪ್ಪಂತ ಏನು ಗೊತ್ತಿಲ್ಲ. ನಿಲ್ಸೋಕ್ಕಿಲ್ಲ, ಅವೆಲ್ಲ ಓಡಿಸ್ತಾಯಿದ್ರು. ಸರಿ ಅಂತ ನಾವು ಹಂಗೆ ಬಂದುಬಿಟ್ರಿ. ಇಲ್ಲಾಂದರೆ ನಿಲ್ಲಿಸಿ ಕೇಳ್ತಾಯಿದ್ರಿ ಏನಂತ. ಏನಕ್ಕೆ ಸುಮ್ಮನೆ ಪೊಲೀಸವ್ರಲ್ಲ, ಸುಮ್ಮನೆ ಅವರು ಟ್ರಾಫಿಕ್ ಜಾಮ್ ಆಗುತ್ತೆ ಹೋಗು ಅಂತ ಓಡಿಸ್ತಾ ಇರ್ತಾರೆ. ಅದಕ್ಕೆ ಸುಮ್ಮನೆ ಏನಕ್ಕೆ ಬೆಳಿಗ್ಗೆ ಅವ್ರ ಹತ್ರ ಬೈಸ್ಕೊಳ್ಳೋದಂತ ನಾನು ಸೀದಾ ಹಂಗೆ ಪಾಸ್ ಆಗಿಬಿಟ್ಟೆ. ಹಂಗೆ ಇಲ್ಲಿ ಅನಂತಪುರಂ ಹತ್ರ ಬಂದೆ. ನೋಡಿದ್ರೆ ಇಲ್ಲಿ ಯಾವುದೋ ಒಂದು ಗಾಡಿ TN ಗಾಡಿ ಬೇರೆ ಬೆಂಕಿ ಹಚ್ಕೊಂಡ್ಬಿಟ್ಟಿರೋದು. ಏನಕ್ಕೆ ಈ ಥರ ಆಗೋದು? ವೈರ್ ಶಾರ್ಟೇಜ್ ಆಗಿತ್ಯಾ ಏನಂತ ಗೊತ್ತಿಲ್ಲ ಪಾಪ. ಸರಿ ಅಂತ ನಾವು ಶಾರ್ಟ್ಕಟ್ಟೆಲ್ಲ ಹೋಗಿ ಸೀದಾ 100 ಪಾಯಿಂಟ್ಗೆ ಹೋಗ್ಬಿಟ್ಟೆ. 100 ಪಾಯಿಂಟ್ಗೆ ಹೋಗಿ ಗಾಡಿ ಬಿಟ್ಬಿಟ್ಟು ನಾವು ಮನೆಗೆ ಹೋಗೋಣ. ಅವ್ರು ಅನ್ಲೋಡ್ ಮಾಡಿ ಗಾಡಿ ಸೈಡಿಗೆ ಬಿಡ್ತಾರೆ. ನಾವು ಬೆಳಿಗ್ಗೆ ಬಂದಿದ್ದು